ಶೀಘ್ರದಲ್ಲಿ ಆಯೋಜಿಸಬೇಕು ಅಂತ ಹೇಳಿ ನಾವು ನಿರ್ಣಯಿಸಿ ಅದಕ್ಕೆ ಸಂಬಂಧಿಸಿದಂತೆ ಒಂದು ಸಭೆಯನ್ನು ಕರೆದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹಾಗೆ ಜನಪದ ಕ್ರೀಡಾ ಸಹಾಯಕ ಸಂಘಕ್ಕೆ ಈ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಜರಿರತಕ್ಕಂಥ ಸರ್ವರನ್ನು ಸ್ವಾಗತಿಸುವ ಈ ಸುಸಂದರ್ಭ ಬದಲಾವಣೆ ಆಗುತ್ತೆ. ಆತ ವಕೀಲಾಗಿದ್ದಂಥವನು ಇಡೀ ಊರಿಗಷ್ಟೇ ಅಲ್ಲ, ಜಗತ್ತಿಗೆ ಗೊತ್ತಾಗ್ತಾನೆ. ಅವ್ರು ಬೇರೆ ಯಾರು ಕೂಡ ಅಲ್ಲ, ಈ ರಾಷ್ಟ್ರದ ಗಾಂಧೀಜಿ. ಪುಸ್ತಕ ನನ್ನ ಮೊದಲೇ ಹೇಳಿದ್ದು ಮಾನವ ಜನಗಳ ಆಸ್ತಿ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕವನ್ನು ಬರೆದರೆ, ಒಂದು ಸಾಹಿತ್ಯವನ್ನು ಬರೆದರೆ ಈ ನಾಡಿಗೆ ಗೊತ್ತಾಗ್ತದೆ. ನಾನು ಬಹಳ ಒಂದು ಕಡೆ ನೋವು ಪ್ರೀತಿ ಎಲ್ಲರಿಗೂ ಹೇಳ್ತಾ ಹೋಗ್ತೀನಿ. ಒಂದು ಕಡೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೀಡಬೇಕಾಗಿ ನಾನು ಶ್ರೀಯುತ ಡಿ.ಎಸ್. ರಾಮಸ್ವಾಮಿ ಅವರು, ನಾಡಿನ ಹಿರಿಯ ಸಾಹಿತಿಗಳು, ಎಲ್ಲ ಗಣ್ಯರ ಸಹಯೋಗವು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಪ್ರಕೃತಿಯು ಕೊಟ್ಟ ಕೊಡುಗೆ ಇರಲಿ ಇರಲಿ ಹೀಗೆ, ಪ್ರಕೃತಿಯು ಕೊಟ್ಟ ಕೊಡುಗೆ. ನಮ್ಮ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡ್ರೆ ನೀವು ಬರೆದರೆ ಅದು ತೊದಲು ನುಡಿ ಆಗುತ್ತೆ. ಮೊದಲನೇದಾಗಿ ಅನುಭವಜನ್ಯವಾಗಿರಬೇಕು. ಜೊತೆಗೆ ಇವತ್ತು ಸಾಹಿತ್ಯದ ಚಟುವಟಿಕೆಗಳಿಗೆ ಬೆಂಬಲಿಸಬೇಕಾದಂತಹ ಸಾಹಿತ್ಯ ಪರಿಷತ್ತಿನ ಸಂಘಟನೆಗಳು ಭ್ರಷ್ಟಾಚಾರ ರೂಪದಲ್ಲಿ ಆತ್ಮಹತ್ಯೆ ಮಾಡುತ್ತವೆ. ಅತ್ಯಂತ ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಅದರ ಅಧ್ಯಕ್ಷರನ್ನ ಸದಸ್ಯತ್ವದಿಂದ ತೆಗೆದುಹಾಕಿದ್ದಾರೆ ಅಂದ್ರೆ ಇದಕ್ಕಿಂತ ಶೋಧನೆ ಮಾಡ್ತಿದ್ದು ಯಾವುದಿಲ್ಲ. ಅದು ಧಿಕ್ಕಾರ. ಇನ್ನು ಇದನ್ನು ಮಾಡಬೇಕಾದ ಅಕಾಡೆಮಿ, ಅದರ ಅಧ್ಯಕ್ಷರು ಬಾಲಬೇಕಾಗುತ್ತೆ ಸರ್ಕಾರದ್ದು. ಇರೋ ಮಂಡಳಿಗಳೆಲ್ಲ ನಾಟಕದ ಸಂಘಗಳು ಹಾಗಾದ್ರೆ ಅವರವರವರೇ ಎಲ್ಲ ಕಡೆ ಇರ್ತಾರೆ. ಹಾಗಾದ್ರೆ ನಿಜವಾಗ್ಲೂ ಪ್ರತಿಭೆಗಳಂತ ಮನೆ ಒಂದು ಕವಿತ್ವ ಅನ್ನೋದು ಬಹಳಷ್ಟು ಹೆಚ್ಚಿನ ಆಸಕ್ತಿಯಿಂದ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಅವರಾಗ್ಲಿ ಗಣೇಶರಾಗ್ಲಿ, ಈಗ ಗಣೇಶರಿದ್ರು, ಅವರು ಇಲ್ಲ, ಬಟ್ ಇವರಿಬ್ಬರ ಸಹಕಾರ ನನಗೆ ಬಹಳಷ್ಟಿತ್ತು. ಮುಂದೆ ನಿಮ್ಮ ಭವಿಷ್ಯದಲ್ಲಿ ಉತ್ತಮ ಕೃತಿಗಳನ್ನು ಬಿಡುಗಡೆ ಮಾಡಿ ನಿಮ್ಮ ಭವಿಷ್ಯ ಉಜ್ವಲಾಗಿ ಬೆಳೆಯಲಿ. ನಮ್ಮ ಹಾಸನ ಜಿಲ್ಲೆಗೆ ಒಂದಷ್ಟು ಹೆಸರುವಾಸಿಯಾದಂತಹ ಮತ್ತಷ್ಟು ಕಾರ್ಯಪ್ರವೃತ್ತಿಯಾಗಿ ನಿಮ್ಮ ಈ ಪ್ರವೃತ್ತಿ ಜೀವನ ಮುಂದುವರಿಯಲಿ ಅಂತ ಆಶಿಸುತ್ತಾ ನನ್ನ ಅವಕಾಶಕ್ಕಾಗಿ. ಕಾಲ ಮಿಂಚು ಹೋಗಿದೆ, ಮುಂದೆನೂ ಸಹ ಈ ಥರದ ತಪ್ಪುಗಳು ಆಗಬಾರ್ದು ಅನ್ನೋದು ನನ್ನ ಭಾವನೆ. ಹಾಗಾಗಿ ಪ್ರತಿಭೆ ಅನ್ನೋದು ಯಾರತ್ತೂ ಸತ್ತೂ ಅಲ್ಲ. ಇವತ್ತು ನಮ್ಮ ಚೆನ್ನೈಗೌಡರು 60 ಪುಸ್ತಕಗಳನ್ನು ಬರೆದಿದ್ದಾರೆ. ಇವರು ಹಾಸನ ಜಿಲ್ಲೆಯ ಸಾಹಿತಿ ಅಲ್ಲ, ರಾಜ್ಯ ರಾಷ್ಟ್ರ ಮಟ್ಟದ ಸಾಹಿತಿ. ಆದರೆ ಅವರಿಗೆ ಪರಿಷತ್ತು ಅವ್ರನ್ನ ಬಳಸಬೇಕಾಗುತ್ತೆ. ನಮ್ಮ ಬರ ಶಿವರಾಮಣ್ಣವರು ಸ್ವಾತಂತ್ರ್ಯ ದೀಪಿಕೆ ಅಂತ ಒಂದು ಅದ್ಭುತ ಗ್ರಂಥವನ್ನು ಹಾಸನ ಜಿಲ್ಲೆಗೆ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ತನ್ನ ಕುಟುಂಬವನ್ನೇ ಕಳ್ಕೊಂಡಂತಹ ಧೀರದಂತಹ ಯೋಧರ ಒಂದು ಕೃತಿಯನ್ನು ಮಾಡಿದ್ದಾರೆ. ಯಾಕೆ ಸಾಹಿತ್ಯ ಪರಿಷತ್ತನ್ನು ಗುರುತಿಸ್ತೀವಿ? ಒಂದೇ ಒಂದು ವೇದಿಕೆಯನ್ನು ಕೊಟ್ಟಿಲ್ಲ ಅವರಿಗೆ. ನಮ್ಮ ದಿಬ್ಬೂರು ರಮೇಶಣ್ಣವರು ಗಾಯಕರು, ಕಲಾವಿದರು, ರಂಗಭೂಮಿ ಕಲಾವಿದರು, ಗಮಕಿಗಳು, ಹಾಗೆಯೇ ಸೃಜನಶೀಲ ಸಾಹಿತಿಗಳು, ಉತ್ತಮ ಅರ್ಥಪೂರ್ಣ ಕಾರ್ಯಕ್ಕೆ ಜೊತೆಯಾಗಬೇಕಾಗಿ ವಿನಂತಿ. ಶ್ರೀಯುತ ದಿಬ್ಬೂರು ರಮೇಶ್ ಅವರ 2 ಕೃತಿಗಳು ಸಮರ್ಪಿಸಿದ್ದಾರೆ. ಶ್ರೀಯುತ ರಮೇಶ್ ದಿಬ್ಬೂರವರು ಈಗ ಮತ್ತೆ 2 ಕೃತಿಗಳು ಸಾಹಿತ್ಯ ಲೋಕಕ್ಕೆ ಅರ್ಪಣೆಗೊಂಡಿವೆ. ಆತ್ಮಗತ ಮತ್ತು ವೈಚಾರಿಕ ಪ್ರಜ್ಞೆ ಮತ್ತು ಮನೋಧರ್ಮ ಅನ್ನುವಂಥ ಕೃತಿಗಳು. ಶ್ರೀಯುತ ರಮೇಶ್ ದಿಬ್ಬೂರವರು ಈಗಾಗಲೇ ತಮಗೆ ತಿಳಿದಿರುವಂತೆ ಒಬ್ಬ ಶಿಕ್ಷಕರು, ಗಾಯಕರು, ಸಾಹಿತಿಗಳು, ವಚನಕಾರರು, ಗಮಕಿಗಳು, ಸೃಜನಶೀಲರು. ಬಿಡುಗಡೆಯಾಗಿದೆ.
ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಮಾತಾಡ್ತೇನೆ. ಬಹಳ ಗಂಭೀರವಾದ ಟಿಪ್ಪಣಿಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಸಮಯ ನಾಗಾಲೋಟದಿಂದ ಹೋಗ್ತಾ ಇದೆ. ನಮ್ಮ ಲೌಕಿಕ ಜೀವನವನ್ನು ಬಹಿಷ್ಕರಿಸಿದವನು ಸರಿಕೊಂಡು ಲೋಕದ ಒಳಗೆ ಇದ್ದುಕೊಂಡು ಲೋಕದ ಘಟನೆಗಳನ್ನು ಆಧರಿಸಿಕೊಂಡು ಒಂದಷ್ಟು ಅವನ ಆಲೋಚನೆಗಳ ಮೋಸೆಯಲ್ಲಿ ಹತ್ತಿಕೊಂಡು ಜಗತ್ತಿಗೆ ಹೊಸ ಚಿಂತನೆಗಳನ್ನ, ಹೊಸ ಕ್ರಮಗಳನ್ನ ಕೊಡುವಂತಹ ಇಕ್ಕಟ್ಟು ನನಗಿದೆ. ಅದರ ಅರಿವನ್ನು ನಾನು ಮಾಡಿಕೊಳ್ತಾ ಈ ಕೃತಿಗೆ ನಾನಾಗಿ ಪ್ರವೇಶಿಸಲು ಇಷ್ಟಪಡ್ತೇನೆ. ಒಂದು, ಈ ಕೃತಿಯ ತಲೆ ಬರಹ ವೈಚಾರಿಕ ಪ್ರಜ್ಞೆ ಮತ್ತು ಮನೋಧರ್ಮ. ಈ ಕೃತಿಗೆ ಮುನ್ನುಡಿಯನ್ನ ದಯಪಾಲಿಸಿರ್ತಕ್ಕಂಥವರು ಸನ್ಮಾನ್ಯ ಶ್ರೀಯುತ ಚೆನ್ನೇಗೌಡರು. ಆಶಯ ನುಡಿಯನ್ನ ಬರೆದಿರ್ತಕ್ಕಂಥವರು ಸನ್ಮಾನ್ಯ ಶ್ರೀಯುತ ಉಡುವಾರೆ ಸುಂದರೇಶ್ವರ. ಮತ್ತೆ ಈ ಕೃತಿಕಾರರಾಗಿ ಈ ಕೃತಿಯಾಗಿರ್ತಕ್ಕಂತಹ ಮುಖ್ಯವಾದ ಅಂಶಗಳನ್ನ ನಿಗದಿತು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡತಕ್ಕಂಥವರು. ಮೂರು ಜನರ ಮಾತುಗಳನ್ನು ನಾವು ನೋಡ್ತಾ ಹೋದರೆ ಅವು ನಮಗೆ ನಿಜಕ್ಕೂ ಕೂಡ ತೋರು ಬೆರಳಾಗಿ ಈ ಕೃತಿಗೆ ಒಂದಷ್ಟು ನಮಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಅಂತ ಭಾವಿಸ್ತಾರೆ. ನನಗದು ಬಾಧಿಸ್ತಾನೆ ಇತ್ತು. ನನ್ನ ತಾಲೂಕಲ್ಲಿ ನಮ್ಗೆ ಯಾಕೆ ಮಾಡಬಾರ್ದು ಅಂತ. ಇವತ್ತು ಆ ಅಮೃತಗಳಿಗೆ ಕೂಡಿ ಬಂದು ಈ ಕೃತಿ, ಎರಡು ಕೃತಿಗಳನ್ನ ನಾನು ಮೊದಲಿಗೆ ಇಬ್ಬರು ವಿಮರ್ಶಕರು, ಬಿ ಡಿ ಕುಮಾರ್ ಸರ್ ನನ್ನ ಗುರುಗಳು, PUC-ನಲ್ಲಿ 2 ವರ್ಷ ನನಗೆ ಬೋಧನೆ ಮಾಡುವಂಥವ್ರು. ನಾನೇನಾದರೂ ಕನ್ನಡದಲ್ಲಿ ಒಂದಿಷ್ಟು ಭಾಷೆನ ವಿರುದ್ಧ ಇದೆ ಅಂದರೆ ಅವರು ಸರ್ವಜ್ಞ ಮೂರ್ತಿಯವರು ಕಾರಣ. ಅವರು ಆ ರೀತಿ ಪಾಠ ಮಾಡೋರು. ಮತ್ತೆ ಹಾಗೆ ನಮ್ಮ ಅಶ್ವಿನ್ ಮೂರ್ತಿ ಸರ್ ಅವರು ನನ್ನ ಮಾರ್ಗದರ್ಶಕರು, ಹಿರಿಯರು. ವಿಮರ್ಶೆ ಮಾಡಿದ್ದೀನಿ. ಯಾವ ಮುಲಾಜಿಗೂ ಒಳಗಾದಂತೆ ವಿಮರ್ಶೆ ಮಾಡೋದನ್ನ ರೂಢಿಸ್ಕೊಂಡ್ರೆ ಮಾತ್ರ ಸಾಹಿತ್ಯ ಕೃತಿಗಳಿಗೆ ನೈಜವಾದ ಗೌರವ ಸಿಗೋದು. ಆ ದೃಷ್ಟಿಯಿಂದ ನನಗೆ ತುಂಬಾ ಸಂತೃಪ್ತಿ ಆಯಿತು. ಯಾವುದೇ ಬಿಗುಮಾನ ಇಲ್ಲದೆ ತೆರೆದ ಮನಸ್ಸಿನಿಂದ ಕೃತಿಗಳನ್ನ ವಿಮರ್ಶೆ ಮಾಡಿಕೊಂಡು ನಿಜವಾಗ್ಲೂ ಬರಹಗಾರನ ನನಗೆ ತುಂಬಾ ಸಂತೋಷ ಅನಿಸಿತು. ಹಾಗೆ ಈ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾನು ಎಲ್ಲರ ಹೆಸರುಗಳನ್ನು ಹೋದ್ರೆ ತುಂಬಾ ಸಮಯ ಆಗಿದೆ ಈಗಾಗಲೇ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಏನು ಆಗಮಿಸಿದಿರ ನೀವೆಲ್ಲರೂ ಕೂಡ ತುಂಬಾ ಗೌರವಾನ್ವಿತರು. ಯಾಕಂದ್ರೆ ಇಂಥ ಒಂದು ಸಾಹಿತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ಜನಗಳನ್ನು ಸೇರಿಸೋದು ತುಂಬಾ ಕಷ್ಟ. ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಮನುಷ್ಯನ ಮನಸ್ಥಿತಿ ಎಲ್ಲಿ ಹೋಗಿದೆ ಅಂತಂದ್ರೆ ಎಲ್ಲ ವ್ಯಾಪಾರಿ ಪ್ರಜ್ಞೆ ಆಗಿ ಹೋಗ್ಬಿಟ್ಟಿದೆ. ಅಂದ್ರೆ ನಾನು ಅಲ್ಲಿ ಹೋದ್ರೆ ನನಗೇನು ಲಾಭ, ಅವ್ರ ಜೊತೆ ಸ್ನೇಹ ಮಾಡಿದ್ರೆ ನನಗೇನು ಲಾಭ, ಆಮೇಲೆ ನೀವು ಇಷ್ಟೆಲ್ಲ ಮಾಡಿದ್ರೆ ನಿಮಗೇನು ಲಾಭ. ಎಲ್ಲವೂ ಆರ್ಥಿಕ ನೆಲೆಯಲ್ಲಿ ನಾವು ಲಾಭ ನಷ್ಟಗಳ ಲೆಕ್ಕಾಚಾರ ಆಗಿದ್ದೇವೆ. ಈ ರೀತಿಯ ಮನಸ್ಥಿತಿ ಇರ್ತಕ್ಕಂಥ ಜನಗಳೇ 1947ಕ್ಕಿಂತ ಮುಂಚೆ ಇದ್ದಿದ್ರೆ ಬಹುಶಃ ನಮ್ಮ ದೇಶಕ್ಕೆ ಸ್ವತಂತ್ರ ಬರಲಿಕ್ಕೆ ಇನ್ನೊಂದು 25 ವರ್ಷ. ನೇತಾಜಿ ಸುಭಾಷ್ ಅವರು ತನ್ನ 7 ತಿಂಗಳ ಮಗಳನ್ನ ಬಿಟ್ಟು, ತನ್ನ ಹೆಂಡತಿಯನ್ನ ಬಿಟ್ಟು, ತನ್ನ ತಾರುಣ್ಯದಲ್ಲಿ ಈ ದೇಶ ಬಿಟ್ಟೋದವರು ಮತ್ತೆ ನೋಡೋದೇ ಇಲ್ಲ. ತನ್ನ ಮಗುನೂ ನೋಡಲ್ಲ, ತನ್ನ ಹೆಂಡತಿನೂ ನೋಡೋದಿಲ್ಲ. ಅಂತವರ ತ್ಯಾಗದಿಂದ ನಾವಿವತ್ತು ಈ ತರ ಕೂತಿದ್ದೀವಿ. ಅಂದ್ರೆ ಅವರ ಬಲಿದಾನ, ಅವರ ತ್ಯಾಗ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥಿಸೋದೇನೆಂದ್ರೆ ಸಾತ್ವಿಕವಾದ ಕಾರ್ಯಕ್ರಮಗಳಿಗೆ ಕರೆದಿದ್ರು ಹೋಗಿ. ನಾವು ಈ ತಾಲೂಕಲ್ಲಿ ಪಂಡಿತಾರ ಸ್ವಾಮಿಗಳು ಬರ್ತಾರೆ ಅಂತಂದ್ರೆ ನಾನು ಎಷ್ಟೋ ಕಾರ್ಯಕ್ರಮದಲ್ಲಿ, ಯಾಕೆ ಅಂತಂದ್ರೆ ಬಸವಣ್ಣನವರ ಅನುಯಾಯಿಯಾಗಿ ರಾಜನೇ ಮಾಡ್ಕೊಳ್ಳಿಲ್ಲ ಅಂತ ವ್ಯಕ್ತಿತ್ವಗಳು. ನಾನು ನನ್ನ ಕೃತಿನ ಕೊಟ್ಟೆ ರಾಮಪುರದಲ್ಲಿ, ಸುಳ್ಳು ನುಡಿಯ ಸೆರೆಗಿಡಿದು ಕೃತಿನ ಹಿಡ್ಕೊಂಡು ಇದು ವೈಚಾರಿಕತೆಯ ದೃಷ್ಟಿಕೋನ. ಹಾಗಾಗಿ ವೈಚಾರಿಕತೆಯ ಬಗ್ಗೆ ದಿನವೆಲ್ಲ ಮಾತಾಡ್ಬೋದು. ಇರಲಿ, ಈಗ ವೇದಿಕೆ ಮೇಲಿರುವಂತ ಎಲ್ಲ ಎಲ್ಲರೂ ಅದ್ಭುತ ವಾಗ್ಮಿಗಳು. ಅವ್ರನ್ನ ನೋಡ್ತಾ ನೋಡ್ತಾ ಬೆಳೆದಿರುವಂತ ನಾವು ಕೂಸುಗಳನ್ನ ಈಗ ಬೆಳೀತಾ ಇದ್ದೀವಿ. ಒಬ್ಬೊಬ್ಬರು ಘಟಾನುಘಟಿಗಳು ಸಾಹಿತ್ಯದಲ್ಲಿ, ಭಾಷಣದಲ್ಲಿ ಎಲ್ಲದರಲ್ಲೂ ತಿಳ್ಕೊಂಡಿದ್ದಾರೆ. ಕುಮಾರ್ ಸರ್ ಅಂತೂ ಅವ್ರ ಮಾತುಗಳು ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಹಾಗೆ ಸಮಯ ಇದರಿಂದ ಕಮ್ಮಿ ಮಾತನಾಡಿದ್ದಾರೆ. ಹಾಗೆ ಸುಂದರ್ ಸರ್ ಇರ್ಬೋದು, ರಾಮಸ್ವಾಮಿ ಸರ್ ಇರ್ಬೋದು, ಹಾಗೆ ಅಶ್ವಮೂರ್ತಿ ಅವರು ಇರ್ಬೋದು, ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಅತಿ ಹೆಚ್ಚಿನ ಗಣ್ಯರು ಅಂತ ಪ್ರೊಫೆಸರ್ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಆ ಪದವನ್ನು ನಾನು ಕೂಡ ಉಚ್ಚಾರ ಮಾಡ್ತಾ ಇದ್ದೀನಿ. ವಿಶೇಷವಾಗಿ
ಎಲ್ರಿಗೂ ಅಭಿನಂದನೆಗಳನ್ನ ಹೇಳುವಂತ ಸಮಯ ಇದು. ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಅರಸೀಕೆರೆಯಲ್ಲಿ ಮಾಡಬೇಕು ಅಂತ ಮೊದಲ ಬಾರಿಗೆ ನಮಗೆ ಸೂಚಿಸಿದ್ದು ನಮ್ಮ ಜಿಲ್ಲಾ ಬರಗಾರ ಸಂಘದ ಅಧ್ಯಕ್ಷರಾದಂತಹ ಸುಂದರೇಶ್ ಸರ್ ಅವರು. ನಿಮ್ಮೂರಿನ ಒಬ್ಬ ಕವಿ ಹಾಸನಲ್ಲಿ ವೃತ್ತಿಯನ್ನು ಮಾಡ್ತಾ ಇರ್ಬೋದು, ಆದರೆ ನಿಮ್ಮೂರಿನಲ್ಲಿ ಯಾಕೆ ಕೃತಿಗಳನ್ನ ಬಿಡುಗಡೆ ಮಾಡಬಾರ್ದು ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಂಡಾಗ ನಾವು ಪರಮೇಶ್ವರ್ ಅವ್ರ ಮನೆಯಲ್ಲಿ 2-3 ಬಾರಿ ನಾನು, ಪರಮೇಶ್ವರ್, ಹರೀಶ್, ಸುಂದರೇಶ್ ಸರ್, ಹಾಗೆ ಚೆನ್ನೇಗೌಡರು ಸರ್, ಈ ರೀತಿಯಾಗಿ ಮಂಜುನಾಥ್ ಸರ್ ಅವರು ಎಲ್ಲರೂ ಸೇರ್ಕೊಂಡು ಯಾಕೆ ಮಾಡಬಾರ್ದು ಅಂತ ಕಾರ್ಯಕ್ರಮವನ್ನು ಯೋಚಿಸಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಈ ನಿಟ್ಟಿನಲ್ಲಿ ಶ್ರಮಿಸಿದ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಅಧ್ಯಕ್ಷೀಯ ಭಾಷಣ ಹೆಂಗಾಗಿದೆ ಅಂದ್ರೆ, ನಾವೊಬ್ಬ ಟೀಚರ್ ಹೋರಾಡುವಂತೆ ಒದಗಿಸಿದ ಚೆಂಡ ಕೊನೆಗೂ ಫೈನಲ್ನಲ್ಲಿ ಟ್ರೋಫಿ ಗೆದ್ದ ಎಲ್ಲರಿಗೂ ತೋರಿಸಿ ಸಂತಸಿ ಕುಳಿತಿದ್ದ. ನಿದ್ದೆಯಲ್ಲಿ ಗೋಲ್ ಇರುತ್ತ ಬಾಳಿನ ಏರಿಳಿತಗಳಿಗೆ ಒದ್ದಿಕೊಂಡು ಸುಖಿ ಎತ್ತುಕೊಂಡ ಸೈ ಎನಿಸಿಕೊಂಡವರು, ನಮಗೆ ನಾವೇ ಸೈ ಎನಿಸಿಕೊಂಡವರು, ಬೆವರಿಸಿ ಕಳಿಸಿದ್ದ ವಸ್ತು ಉಳಿಸಿ ಸ್ವಂತ ಸೂರಿಗೋ ಒಬ್ಬ ಸರಳ ಸೇರಿಕೆಯ ಸಾಕಾರಮೂರ್ತಿಯಾಗಿ ಸಾಹಿತ್ಯ ಕಲೆ ಎರಡನ್ನೂ ಕೂಡ ಸಂಭಾಳಿಸಿಕೊಂಡು ವೃತ್ತಿಯಲ್ಲಿಯೂ ಕೂಡ ಒಬ್ಬ ಯಶಸ್ವಿ ಶಿಕ್ಷಕರಾಗಿ ಅವರು ಬಹಳ ತಾಳ್ಮೆ ಮತ್ತು ಸರಳ ಸಂಚರಿಕೆಯ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಸಾಕ್ತಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಒಂದು ಮಾದರಿ ಅಂತ ನಾನು ಭಾವಿಸುತ್ತೇನೆ. ಅದ್ಭುತವಾದ ಜಾನಪದ ಕಲಾವಿದರು, ಅದ್ಭುತವಾದ ರಂಗಭೂಮಿ ಕಲಾವಿದರು, ಉತ್ತಮ ಸಾಹಿತಿಗಳು. ಈ 2 ವರ್ಷದ ಹಿಂದೆ ಅವರು ಸಾಕತಿ ಮತ್ತು ನಾಯಿ ಅಂತಕ್ಕಂತಹ ಒಂದು ಕೃತಿ ಬರೆದಿದ್ದಾರೆ. ಬಹಳ ಅದ್ಭುತ ಆ ಕೃತಿಯನ್ನು ನಾನು ಓದಿ ವಿಮರ್ಶೆ ಮಾಡಿದ್ದೇನೆ. ಒಂದು ರೀತಿ ಅಪರೂಪದ ಕೃತಿಯನ್ನು ಯಾವ ದೊಡ್ಡ ಸಾಹಿತಿಗಳು ಬರಬೇಕಾದಂತಹ ಒಂದು ಕೃತಿಯನ್ನ ಸಾಕತಿ ಮತ್ತು ನಾಯಿ ಅಂತಕ್ಕಂತಹ ಒಂದು ಕೃತಿ ಚಂದ್ರನ ಮೇಲೆ ತನ್ನ ಪಾದವಿರಿಸಿ ಲೋಕವನ್ನೇ ಗೆದ್ದೆ ಎಂಬ ಭ್ರಮೆಯಲ್ಲಿರುವೆ. ಆದರೆ ಹಸಿರಿನ ಹಿಂದೆ ಕೆಸರಿರುವಂತೆ ಕಾಣದಂತೆ ನಗೆಯ ಬಗೆಯ ತಿಳಿಯದೆ ಬರೆಯಬೇಕೆಂಬ ತುಡಿತಕ್ಕೋ ಓದುವ ಗೀಳಿನ ಅಭಿವ್ಯಕ್ತಿಗೋ ಗೊತ್ತಿಲ್ಲ. ಬರೆಯಬೇಕೆಂಬ ತುಡಿತಕ್ಕೋ ಓದುವ ಗೀಳಿನ ಅಭಿವ್ಯಕ್ತಿಗೋ ಗೊತ್ತಿಲ್ಲ. ದೂರದಾಗೆ ಕಾಣುವ ಗಿಳಿಯು ಇಲ್ಲೈತೆ ಅಂತ ಇದ್ರೆ ಬಾನಲ್ಲಿ ಹಾರೋ ಹಕ್ಕಿ ಇಲ್ಲಿ ಹಾರದಂಗೆ ಕಾಣ್ತೈತೆ. ನೀರು ಕುಡಿಯೋ ಕೂಡಿ ಸಾರು ತುಂಬ ಚಂದ ಅಲ್ಲಿಂದ ಇಲ್ಲಿವರೆಗೆ ಬರಗಾರ ಸಂಘಗಳು ಮಾಡ್ತಾ ಇದ್ದಾರೆ. ಆದರೆ ಅವರು ವೈಯಕ್ತಿಕವಾಗಿ ಬರಹಗಳನ್ನು ಆರಂಭಿಸಿದರು. ಮುಖ್ಯವಾಗಿ ನಾನು ಇಲ್ಲಿ 3 ಸಂಘಟನೆ ಓದಿದ್ದೀನಿ. ಅವರಿಗೆ ತುಂಬ ಸರಿ ಪ್ರತಿಫಲಿಸಿದ್ದೇನೆ. ನನಗೆ ಬಹಳ ಇಷ್ಟ ಆಗುವಂಥ ತುಂಬ ಜನ ಭೋಜನ ಪೂಜೆ ಪುರಸ್ಕಾರಗಳಲ್ಲಿ ಇಬ್ಬರು ಎಂದೆಂದಿಗೂ ಭಾಷಣ. ಯಾವ ಚಾಳಿ ಮಾತಿಗೂ ನಾವೆಂದಿಗೂ ಕೊಡಲಾರೆವು ಕಿವಿಯ. ಏಕಾಂತದಿ ಕುಳಿತೆ ದೇಹವೇ ಅಗ್ನಿಗೆ ಬುದ್ಧಿ ಹತ್ತಿ ಬಲ ತೆಗೆದಂತಾಯಿತು. ಉಸಿರಿಡಿದು ಭಾರತ ಮೇಲೆ ಸಾಗುವೆ, ಭಾರತ ಮೇಲೆ ಸಾಗುವೆ. ನನಗೂ ಆರಲು ಕಲಿಸುವೆಯ, ನನಗೂ ಆರಲು ಕಲಿಸುವೆ. ಅರಿಯಲು ಮದುವೆ ಎಂಬ ಮಂಟಪದಲ್ಲಿ, ತಾಳಿ ಎಂಬ ಅರಿಶಿನ ಕಾಲದಲ್ಲಿ ಸಾವಿರಾರು ಜನರು ಬಂದು ಹಾಕುವ ಒಂದೊಂದು ಅಕ್ಷರ ಕಾಳಿನಲ್ಲಿಯೂ ನನ್ನ
ಎಲ್ಲ ಸೇರಿಸಿ ಸರ್ ಅವಕಾಶ